ರಾಕಿಂಗ್ ಸ್ಟಾರ್ ಯಶ್ ತಾಯಿ ಅಕ್ರಮವಾಗಿ ನಿರ್ಮಿಸಿದ್ರು ಎನ್ನಲಾದ ಕಾಂಪೌಂಡ್ಗಳನ್ನು ದೇವರಾಜು ಎಂಬವರು ತೆರವುಗೊಳಿಸಿದ್ದಾರೆ. ಹಾಸನ ನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವ ತಮ್ಮ ನಿವಾಸದ ಪಕ್ಕದಲ್ಲಿದ್ದ ಜಾಗ ಅತಿಕ್ರಮಣ ಮಾಡಿರುವ ಆರೋಪ ಯಶ್ ತಾಯಿ ಪುಷ್ಪಾ ಅರುಣ್ ಕುಮಾರ್ ವಿರುದ್ಧ ಕೇಳಿ ಬಂದಿತ್ತು. ಲಕ್ಷ್ಮಮ್ಮ ಎಂಬವರಿಗೆ ಸೇರಿದ್ದ ಈ ಜಾಗವನ್ನ ಲಕ್ಷ್ಮಮ್ಮ ಜಿಪಿಎ ಹೋಲ್ಡರ್ ಆಗಿ ದೇವರಾಜುಗೆ ಬರೆದುಕೊಟ್ಟಿದ್ರು. ಪುಷ್ಪಾ ಅರುಣ್ ಕುಮಾರ್ ಕಾಂಪೌಂಡ್ ಹಾಕಿದ ದಿನವೇ ದೇವರಾಜು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಸುಮಾರು 1,500 ಅಡಿ ಜಾಗದಲ್ಲಿ ಅಕ್ರಮವಾಗಿ ಕಾಂಪೌಂಡ್ ಹಾಕಿದ್ದಾರೆ ಅಂತ ದೇವರಾಜು ಆರೋಪಿಸಿದ್ರು. ದೂರು ದಾಖಲಿಸಿದ ಬಳಿಕ ದೇವರಾಜು ಅವರು ನ್ಯಾಯಾಲಯದ ಮೊರೆ ಹೋಗಿದ್ರು. ನ್ಯಾಯಾಲಯಕ್ಕೆ ಸೂಕ್ತ ದಾಖಲಾತಿಯನ್ನ ಪುಷ್ಪಾ ಅವರು ಒದಗಿಸಿಲ್ಲ. ಹೀಗಾಗಿ ನಮ್ಮ ಪರ ತೀರ್ಪು ಬಂದಿದೆ. ಹಾಗಾಗಿ ಇಂದು ನಾವು ನ್ಯಾಯಾಲಯದ ಆದೇಶದಂತೆ ಅಕ್ರಮವಾಗಿ ಕಟ್ಟಿದ್ದ ಕಾಂಪೌಂಡ್ ತೆರವುಗೊಳಿಸಿದ್ದೇವೆ ಅಂತ ದೇವರಾಜು ಹೇಳಿದ್ದಾರೆ. ಸರ್, ಈ ಮೂಲ ಓನರು ಲಕ್ಷ್ಮಮ್ಮನವರು ಅಂತ ಅಂದ್ಬಿಟ್ಟು ನಿವೃತ್ತ ಟೀಚರ್ ಅವರು ಮೈಸೂರಿನಲ್ಲಿದ್ದಾರೆ. ಅವರು ವಯಸ್ಸಾಗಿದೆ. ಅವರು 2020ರಲ್ಲಿ ಮೈಸೂರಿನಲ್ಲಿ ನನಗೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಜಿಪಿ ಹೋಲ್ಡರ್ ಆಗಿ ಮಾಡಿದ್ರು ಈ ಪ್ರಾಪರ್ಟಿಯನ್ನು ನೋಡ್ಕೊಳ್ಳಿಕ್ಕೋಸ್ಕರ. ನಾನು ಈ ಪ್ರಾಪರ್ಟಿಯನ್ನು ನೋಡ್ಕೊಂಡಾಯಿತು. ಹಾಗೆ ಆ ಸಂದರ್ಭದಲ್ಲಿ ಯಶೋರ ಕುಟುಂಬದವರು ಇಲ್ಲಿ ಕಾಂಪೌಂಡ್ ಹಾಕಲಿಕ್ಕೆ ಶುರು ಮಾಡಿದ್ರು. ಶುರು ಮಾಡಿದ ಸಂದರ್ಭದಲ್ಲಿ ನಾನು ನನ್ನ ಜಾಗಕ್ಕೆ ಯಾತಕ್ಕಾಗಿ ನೀವು ಕಾಂಪೌಂಡ್ ಹಾಕ್ತಿದ್ದೀರಾ ಅಂತ ನನಗೆ ಹೇಳಿದಾಗ ನಮ್ಮದು ಜಾಗ ಅಂತಂದ್ರು. ಈಗ ಒಂದು ಕೇಂದ್ರ ದಾಖಲಾತಿ ಅಂತ ನಾನು ಹೇಳಿದೆ. ಅವಾಗ ನನ್ನಲ್ಲಿದ್ದ ದಾಖಲಾತಿಯನ್ನು ಕೂಡ ಅವ್ರು ಕೇಳಿದಾಗ ಅವರಿಗೆ ಮೇಡಮ್ಗೆ ನಾನು ವಾಟ್ಸಪ್ ಮಾಡಿದೆ. ನಂತರ ನಾನು ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟಾದ್ರೂ ನನಗೇನು ಪ್ರಯೋಜನ ಆಗಿಲ್ಲ. ಅಲ್ಲಿಂದ ನಾನು ಹಾಸನ ನ್ಯಾಯಾಲಯಕ್ಕೆ ಹೋದೆ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಹೇಳಿಕೆಗಳು ದಾಖಲಾತಿಗಳನ್ನು ಎಲ್ಲರೂ ನಮ್ಮ ವಕೀಲರ ಮುಖಾಂತರವಾಗಿ ನಾನು ಒದಗಿಸಿದಾಗ ಈಗ ನ್ಯಾಯಾಲಯದಲ್ಲಿ ನಮ್ಮಂತೆ ತೀರ್ಪು ಆಯಿತು. ತೀರ್ಪು ಆದಮೇಲೆ ಆ ತೀರ್ಪಿನ ನೋಟಿಸನ್ನು ತಂದು ನಾನು ಕಾಂಪೌಂಡಿಗೆ ಅದನ್ನು ಅಂಟಿಸ್ತಾ ಇದ್ದೆ. ಧಾರವಾಡ ಕೆಎಚ್ಬಿ ಇಲಾಖೆಯ ಅಧಿಕಾರಿಗಳ ದುರಾಡಳಿತ ಬಗೆದಷ್ಟು ಬಯಲಾಗ್ತಿದೆ. ಇಲಾಖೆಯ ಅಕ್ರಮ ಪ್ರಕರಣದಲ್ಲಿ ಹಿರಿಯ ಅಧಿಕಾರಿಗಳ ಬದಲು ಪ್ರಥಮ ದರ್ಜೆ ಸಹಾಯಕನಿಗೆ ಅಮಾನತು ಶಿಕ್ಷೆ ನೀಡಲಾಗಿದೆ. ಕಳೆದ ವಾರವಷ್ಟೇ ಕೆಎಚ್ಬಿ ಇಲಾಖೆಯ ಅಧಿಕಾರಿಗಳು ಕಾಮಗಾರಿ ನಡೆಸದೆ ಕಾಮಗಾರಿ ಆಗಿದೆ ಅಂತ 5 ಕೋಟಿ ಹಣ ಬಿಡುಗಡೆ ಮಾಡಿಕೊಂಡಿದ್ರು. ಕೆಎಚ್ಬಿ ಇಲಾಖೆಯ ಅಧಿಕಾರಿಗಳ ಕಳ್ಳಾಟದ ಬಗ್ಗೆ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಪ್ರಥಮ ದರ್ಜೆ ಸಹಾಯಕ ಮಲ್ಲೇಶ್ ಸುಕಾಲಿ ಅವರನ್ನ ಅಮಾನತು ಮಾಡಲಾಗಿದೆ. ಕರ್ನಾಟಕ ಗೃಹ ಮಂಡಳಿಯ ಕಮಿಷನರ್ ದಯಾನಂದ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಚಿತ್ರದುರ್ಗ ವಾಣಿ ವಿಲಾಸ ಸಾಗರ ಜಲಾಶಯ ಒಂದೇ ವರ್ಷದಲ್ಲಿ 2ನೇ ಬಾರಿ ಕೋಡಿ ಬಿದ್ದಿದೆ. ಹಿರಿಯೂರು ತಾಲೂಕಿನ ಜಲಾಶಯ ಕೋಡಿ ಬಿದ್ದ ಹಿನ್ನೆಲೆ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಬಾಗೇನ ಅರ್ಪಣೆ ಮಾಡಿದ್ದಾರೆ. ಉಸ್ತುವಾರಿ ಸಚಿವರಿಗೆ ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ, ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ, ಸಫಾಯಿ ಕರ್ಮಚಾರಿ ಆಯೋಗ ಅಧ್ಯಕ್ಷ ರಘು ಸಾಥ್ ನೀಡಿದ್ರು. ವಾಣಿ ವಿಲಾಸ ಸಾಗರ ಜಲಾಶಯ ಮೊದಲ ಬಾರಿ ಕೋಡಿ ಬಿದ್ದಾಗ ಸಿಎಂ ಸಿದ್ದರಾಮಯ್ಯ ಜಲಾಶಯಕ್ಕೆ ಬಾಗೀನ ಅರ್ಪಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.